ಭಾಗವತಿಕೆಯ ಹಾಡಿಗೆ ಹೆಜ್ಜೆ ಹಾಕುವ ಪುಟಾಣಿಗಳು ಮೃದಂಗ ಚಂಡೆ ನಾದಕ್ಕೆ ಲಯಬದ್ಧವಾಗಿ ಕುಣಿಯುತ್ತಾ ಕರಾವಳಿಯ ಗಂಡು ಕಲೆಯ ಕಲಿಯುವ ಮಕ್ಕಳು. ಇದು ಪುಟ್ಟ ಗ್ರಾಮದಲ್ಲಿ ಯಕ್ಷಗಾನ ಕಲೆ ಉಳಿಸಿ ಬೆಳೆಸುವ ಬೇಸಿಗೆ ರಜೆಯ ವಿಶೇಷ ಯಕ್ಷಗಾನ ತರಬೇತಿಯ ಝಲಕ್. ಅಂಕೋಲಾ ತಾಲೂಕಾ ಹಾಗೂ ಕುಮಟಾ ತಾಲೂಕಿನ ಗಡಿ ಭಾಗದ ಅಡಿಗೋಣದಲ್ಲಿ ಬೇಸಿಗೆ ರಜೆಯಲ್ಲಿ ಮಕ್ಕಳಿಗೆ ಉಪಯುಕ್ತ ಯಕ್ಷಗಾನ ತರಬೇತಿ ನೀಡಿ ಕಲಿಕೆ ಬಳಿಕ ಮಕ್ಕಳಿಂದಲೇ ಯಕ್ಷಗಾನ ಪ್ರದರ್ಶನ ನೀಡುವ ಕಾರ್ಯ ನಡೆಯುತ್ತಿದೆ. ಯಕ್ಷಸಿರಿ ಪುರಸ್ಕೃತ ಭಾಗವತ್ ಬೀರಣ್ಣ ಮಾಸ್ತರ್ ಎಂದೇ ಖ್ಯಾತಿಯಾದ ನಿವೃತ್ತ ಶಿಕ್ಷಕ, ಹಿರಿಯ ಯಕ್ಷಗಾನ ಭಾಗವತ ಹಾಗೂ ಪಾತ್ರಧಾರಿಯಾದ ಬೀರಣ್ಣ ನಾಯಕ್ ಅಡಿಗೋಣರ ಮಾರ್ಗದರ್ಶನದಲ್ಲಿ ಖ್ಯಾತ ಭಾಗವತ ವೆಂಕಟೇಶ್ ಗೌಡರಿಂದ ಮಕ್ಕಳಿಗೆ ಯಕ್ಷಗಾನ ಕಲಿಕೆ ನಡೆಯುತ್ತಿದೆ. ನಿವೃತ್ತ ಶಿಕ್ಷಕ ಶಿವಾನಂದ ನಾಯಕ್ ಹಾಗೂ ಊರಿನ ಪ್ರಮುಖರು, ಪಾಲಕರು ಈ ತರಬೇತಿಗೆ ಸಹಕಾರ ನೀಡುತ್ತಿದ್ದು, ಬೀರಣ್ಣ ನಾಯಕರ 80ನೇ ಜನ್ಮ ದಿನಾಚರಣೆ ಅಂಗವಾಗಿ ನಿರ್ಮಿಸಿದ್ದ ರಂಗಮಂದಿರದಲ್ಲಿ ತರಬೇತಿ ನಡೆಯುತ್ತಿದೆ. ಇಲ್ಲಿರುವ ಶ್ರೀ ಬಾಗಿಲು ಜಟಕ ನಾಗರದೇವರ ವಾರ್ಷಿಕ ವರ್ಧಂತೋತ್ಸವದಲ್ಲಿ ಮಕ್ಕಳಿಂದ ಯಕ್ಷಗಾನ ಪ್ರದರ್ಶನ ನಡೆಯುತ್ತದೆ. ಹಲವು ದಿನಗಳ ಕಾಲ ಲಯಬದ್ಧವಾಗಿ ಕಲಿತ ತಮ್ಮ ಕಲೆಯನ್ನ ಪ್ರದರ್ಶಿಸುವ ಮೂಲಕ ಪಾಲಕರು ಹಾಗೂ ತರಬೇತಿದಾರರು ಊರ ನಾಗರಿಕರಿಂದ ಪ್ರಶಂಸೆಗೆ ಪಾತ್ರರಾಗುತ್ತಾರೆ. ಮೊಬೈಲ್ ಯುಗದಲ್ಲಿ ಮನೆಯಲ್ಲೇ ಕುಳಿತು ಚಾಟಿಂಗ್ ಮತ್ತಿತರ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತಿರುವ ವಿದ್ಯಾರ್ಥಿಗಳನ್ನ ಕಲಾ ಪ್ರಪಂಚಕ್ಕೆ ಪರಿಚಯಿಸಿ ಉತ್ತಮ ಕಾರ್ಯ ಮಾಡುತ್ತಿರುವುದು ಪ್ರಶಂಸನೀಯವಾಗಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ನಾವೀಗ ಸಕಲ ಸೇನೆಯೊಂದಿಗೆ ಬೆಂಗೋಲಿಗೆ ಪ್ರಯಾಣ ಬೆಳೆಸೋಣ. ಕಲ್ಪನಾ ರಶ್ಮಿ ಕಲಾಲೋಕದಲ್ಲಿ ಭರತನಾಟ್ಯ ವಿದ್ಯಾರ್ಥಿಗಳು ನೃತ್ಯವನ್ನ ಕಲಿತು ಸದೃಢವಾಗಿ ಮುಂದಿನ ದಿನದಲ್ಲಿ ವೇದಿಕೆ ಹತ್ತಲು ಸಜ್ಜಾಗಿರುವುದರಿಂದ ಕಲ್ಪನಾ ರಶ್ಮಿ ಕಲಾಲೋಕದ ಶಿಕ್ಷಕ ವೃಂದದವರು ಹಾಗೂ ಪ್ರಾಂಶುಪಾಲರು ಸೇರಿ ಗೆಜ್ಜೆ ಪೂಜೆಯನ್ನ ನೆರವೇರಿಸಿದ್ರು. ಈ ಗೆಜ್ಜೆ ಪೂಜೆಯಲ್ಲಿ ಕಲ್ಪನಾ ರಶ್ಮಿ ಕಲಾಲೋಕದ ಭರತನಾಟ್ಯಂ ವಿಭಾಗದ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ತಮ್ಮ ಗುರುಗಳಿಗೆ ಗುರುವಂದನೆಯನ್ನ ಮಾಡಿ ತಮ್ಮ ಕಾಲಿಗೆ ಗುರುಗಳಿಂದ ಗೆಜ್ಜೆಯನ್ನ ಕಟ್ಟಿಕೊಂಡರು. ಶ್ಲೋಕದ ಜೊತೆ ಭರತನಾಟ್ಯ ಹೆಜ್ಜೆಗಳನ್ನ ಮಾಡಿ ದೇವರಿಗೆ ನಮನವನ್ನ ಸಲ್ಲಿಸಿ ಗೆಜ್ಜೆ ಪೂಜೆಯನ್ನ ನೆರವೇರಿಸಿಕೊಂಡರು. ಕಾರ್ಯಕ್ರಮದಲ್ಲಿ ಕಲ್ಪನಾ ರಶ್ಮಿ ಕಲಾಲೋಕದ ಪ್ರಾಂಶುಪಾಲೆ ಶ್ರೀಮತಿ ಪೂರ್ಣಿಮಾ ಸೂರ್ಯಪ್ರಕಾಶ್ ರವರು ಗೆಜ್ಜೆ ಕಟ್ಟುವ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸಿದ್ರು. ಕಲ್ಪನಾ ರಶ್ಮಿ ಕಲಾಲೋಕದ ಶಿಕ್ಷಕರಾದ ಶ್ರೀಮತಿ ಸರ್ವಶ್ರೀ ಪರಾಷ್ಟೇಕರ್, ಕುಮಾರಿ ಶ್ರದ್ಧಾ ಬಾಂದೇಕರ್, ಹರ್ಷಿತಾ ಭೋವಿ, ಶ್ರದ್ಧಾ ನಾಯಕ್, ಶ್ರದ್ಧಾ ಕಾಂಬ್ಳೆ, ಶ್ರದ್ಧಾ ಬಾಂದೇಕರ್ ಗೆಜ್ಜೆ ಪೂಜೆಯನ್ನ ನೆರವೇರಿಸಿಕೊಟ್ರು. ಈ ಸಂದರ್ಭದಲ್ಲಿ ಕಲ್ಪನಾ ರಶ್ಮಿ ಕಲಾಲೋಕದ ಅಧ್ಯಕ್ಷ ಬಿಎನ್ ಸೂರ್ಯಪ್ರಕಾಶ್ ಗೆಜ್ಜೆ ಪೂಜೆ ಮಹತ್ವ ತಿಳಿಸಿದ್ರು. ಪೂಜೆಯನ್ನ ಸಿದ್ದೇಶ್ವರ ದೇವಸ್ಥಾನದ ಅರ್ಚಕ ಸುನಿಲ್ ಪರಾಷ್ಟಕರ್ ನೆರವೇರಿಸಿಕೊಟ್ರು. ಅಂಬೇಡ್ಕರ್ ಕೇವಲ ಒಂದು ವರ್ಗಕ್ಕೆ ಸೀಮಿತವಾದವರಲ್ಲ, ಅವರು ಇಡೀ ದೇಶಕ್ಕೆ ಪೂಜನೀಯರು. ಶಿಕ್ಷಣದಲ್ಲಿ ರ್ಯಾಂಕ್ ಪಡೆಯಲು ಯಾವುದೇ ಮೀಸಲಾತಿ ಇಲ್ಲ, ಅಲ್ಲಿ ಕೇವಲ ಶ್ರಮವಷ್ಟೇ ಮುಖ್ಯವಾಗಿದೆ ಎಂದು ನ್ಯಾಯವಾದಿ ವಿಕ್ರಮ್ ನಾಯ್ಕ್ ಹೇಳಿದರು. ಹೊನ್ನವರ ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲಿನ ಸಭಾಭವನದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹಿಂದುಳಿದ ವರ್ಗಗಳ ವೇದಿಕೆ ಹಾಗೂ ತಾಲೂಕಾ ಪರಿಶಿಷ್ಟ ಜಾತಿ ಮತ್ತು ಪಂಗಡ ವೇದಿಕೆ ಸಂಯುಕ್ತಾಶ್ರಯದಲ್ಲಿ ನಡೆದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪ್ರತಿಯೊಬ್ಬ ವ್ಯಕ್ತಿಯೂ ಇಂದು ಅಂಬೇಡ್ಕರ್ ಸಂವಿಧಾನ ಮೆಚ್ಚಿ ಬಂದಿದ್ದಾರೆ. ಈ ಸಂವಿಧಾನವನ್ನ ಯಾವುದೇ ಪಕ್ಷದವರು ಯಾರೂ ಬದಲಾವಣೆ ಮಾಡಲು ಸಾಧ್ಯವಿಲ್ಲ. ತಿದ್ದುಪಡಿ ಮಾಡಬಹುದು ಬಿಟ್ರೆ ಯಾವುದೇ ಕಾರಣಕ್ಕೂ ಅದನ್ನು ಅಲುಗಾಡಿಸಲು ಆಗುವುದಿಲ್ಲ ಎಂದರು. ಬೇರೆ ಬೇರೆ ಊರಿಗೆ ಹೋಗಿ ಟೈಮ್ ಇರಲಿಲ್ಲ. ಸ್ವಲ್ಪ ಈ ಸತಿ ಬಂಡಿ ಹಬ್ಬದ ವ್ಯಾಪಾರ ನಮ್ಮ ನಾರಾಯಣ ಮತ್ತೆ ಅವರು ಅಲ್ಲಿ ಊರಲ್ಲಿ ಬಂಡಿ ಹಬ್ಬದ ನಂಗೆ ಸರಿ ಸಿಗಲಿಲ್ಲ. ಅವರು ಒಂದು 10-12 ನಾನು ಒಂದು ತಿಂಗಳಿಂದ ಕರಿತೇ ಇದ್ದೆ, ಅದು ಸ್ವಲ್ಪ ಲೇಟ್ ಮಾಡಿದ್ರು. ಅದು ಇಲ್ಲಿ ತೊಂದರೆ ಇಲ್ಲ, ಮಾಡ್ಬೇಕಂತ ಎಲ್ಲ ಹ್ಯಾಂಡ್ ಬಿಲ್ ಬಂದಾಗ ನಾನು ಕೌಲಕ್ಕಿಗೆ ಒಂದು 10-16 ಪರಿಶಿಷ್ಟ ವರ್ಗದ ಮನೆ ಇದೆ ಅಲ್ಲಿದ್ದವರು, ಅವರಿಗೆ ಕಾರ್ಡ್ ಮುಟ್ಟಿಸ್ಬೇಕು ಅನ್ನೋ ಇದರಲ್ಲಿ ಇವ್ರನ್ನ ಕಳಿಸ್ಬೇಕು ಅನ್ನೋ ಸಲುವಾಗಿ ನನ್ನ ಸ್ನೇಹಿತರು, ಆತ್ಮೀಯರು, ನಮ್ಮ ಕುಟುಂಬದ ಆತ್ಮೀಯರಾದ ರೋಹಿದಾಸ್ ನಾಯ್ಕ ಅವರಿಗೆ ಒಂದು ಕರೆ ಮಾಡಿದೆ. ರೋಹಿದಾಸ್ ನಾಯ್ಕ ಮಧುಬಾರ ರೆಸ್ಟೋರೆಂಟ್ ಓನರು, ಅವ್ರಿಗೆ ಕರೆ ಮಾಡಿ, ರೋಹಿದಾಸ್ ನಾಯ್ಕರೇ ಒಂದು ಕಾರ್ಡ್ ಮುಟ್ಟಿಸ್ಬೇಕಾಗಿತ್ತು ಇವರಿಗೆ ಎಂತದ್ದು ಕೇಳಿದ್ರು. ಇಲ್ಲ, ಅಂಬೇಡ್ಕರ್ ಜಯಂತಿ ಕಾರ್ಡ್ ಇತ್ತು, ನಮ್ಮ ಇವರಿಗೆ ಅಲ್ಲಿದ್ದ ಹರಿಜನ ಇವ್ರಿಗೆ ಕೊಡಬೇಕಾಗಿತ್ತು, ನೀವು ನಿಮ್ಮ ಇದಕ್ಕೆ ಅಂಗಡಿ ಬರ್ತಾರೆ, ಎಷ್ಟು ಗಂಟೆ ಬರಬೇಕು? ಅವರು ಸರ್ ಬೇಡ, ನಾನೇ ನಿಮ್ಮ ಮನೆಗೆ ಬರ್ತೇನೆ, ಅದು ಪುಣ್ಯದ ಕೆಲಸ,
ಅಂತ ಬಂದು ಆ ಕಾರ್ಡನ್ನು ತಾವೇ ತಗೊಂಡೋಗಿ ಅಲ್ಲಿ ಮುಟ್ಸಿದ್ದಾರೆ. ಅಂದ್ರೆ ನಾವು ಅರ್ಥ. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅರ್ಚಕ ಸೂರಾಲು ಚಂದ್ರಶೇಖರ್ ಭಟ್, ಮನುಷ್ಯ ಕುಲದಲ್ಲಿ ಇರುವುದು ಗಂಡು ಮತ್ತು ಹೆಣ್ಣು ಎಂಬ ಎರಡೇ ಜಾತಿಗಳು. ಅಂಬೇಡ್ಕರ್ ಅವರ ಬಗ್ಗೆ ಅನೇಕರು ಮಾತನಾಡ್ತಾರೆ. ನಾವೆಲ್ಲರೂ ಒಂದೇ ಎನ್ನುವ ಕೇವಲ ವೇದಿಕೆಯ ಭಾಷಣಕ್ಕೆ ಸೀಮಿತವಾಗದೆ ಕೃತಿಯಲ್ಲೂ ಜಾರಿ ಬರಬೇಕು ಎಂದರು. ರಾಜಕೀಯ ನಮಗೆ ಆ ವೇದಿಕೆ ಇಲ್ಲ. ನಮ್ಮ ಯೇಸು ಅವರಿದ್ದಾರೆ, ಸಿಗ್ಗಾಯಿನವರು, ಅವರಿಗೆ ಮುಖ್ಯ ಅಧಿಕಾರಿಗಳಾಗಿದ್ದಾರೆ. ಎಲ್ಲ ಆತ್ಮೀಯತೆ ಹೇಗೆ ಬಂತಂತ ಹೇಳಿದ್ರೆ, ಮನುಷ್ಯನಲ್ಲಿ ಎರಡು ಜಾತಿ, ಒಂದು ಗಂಡು ಒಂದು ಹೆಣ್ಣು. ಈ ಭೂಮಿ ಜಾತಿ ಮಾತ್ರ ನಾವೆಲ್ಲ ಎಲ್ಲಿ ಚಿತ್ರನಾಗಿ ಹೋಗ್ಬೇಕಾಗಿ ಬಾಂಬೆ ಹಾಕಬೇಕಾಗಿ. ಮತ್ತೆ ಸಮಾನತೆ, ಏನ್ ಸಮಾನತೆ ಉಂಟು ನಮ್ಮಲ್ಲಿ? ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಎಲ್ಲಿ ಉಂಟು? ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಬಡವರಿಗೆ ಬಂದಂತ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪಿಎಸ್ಐ ನವೀನ್ ನಾಯ್ಕ್ ಮಾತನಾಡಿ, ಅಂಬೇಡ್ಕರ್ ಅವರು ಅಪ್ರತಿಮ ಜ್ಞಾನದಾಹಿಗಳಾಗಿದ್ರು. ನಾವು ಒಂದು ಪದವಿ ಪಡೆಯಲು ಸಂಕಷ್ಟ ಪಡುವ ಈ ಕಾಲದಲ್ಲಿ ಅವರು ನಿರಂತರ ಅಧ್ಯಯನದ ಮೂಲಕ 32 ಪದವಿಯನ್ನ ಗಳಿಸಿದ್ರು. ಇಂದಿನ ಪೀಳಿಗೆ ಮೊಬೈಲ್ ವ್ಯಾಮೋಹಕ್ಕೆ ಬಿದ್ದು ದಾರಿ ತಪ್ಪುತ್ತಿದೆ. ಮಕ್ಕಳನ್ನ ಸರಿದಾರಿಗೆ ತರುವುದು ಪಾಲಕರ ಜವಾಬ್ದಾರಿ ಎಂದರು. ದೇಶ ಕಂಡಂತಹ ಮಹಾ ದಾರ್ಶನಿಕ BR ಅಂಬೇಡ್ಕರ್ ಅವರ 135ನೇ ಜನ್ಮ ಜಯಂತಿಯ ಅಂಗವಾಗಿ ಒಂದು ಉತ್ತಮ ಕಾರ್ಯಕ್ರಮವನ್ನು ಮಾಡಿದಿರಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನೋಡಿದಂಥ ಉತ್ತಮವಾದಂಥ ಸಂಘಟನೆ ಬೇರೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಉತ್ತಮವಾಗಿ ತಾವು ಸಂಘಟನೆಯನ್ನು ಮಾಡಿದಿರಿ. ಈ ಒಂದು ಸಂಘಟನೆ ಬೇರೆಯವ್ರಿಗೂ ಕೂಡ ಒಂದು ಸ್ಫೂರ್ತಿಯನ್ನು ಕೊಡಲಿದೆ ಅಂತ ಹೇಳಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಒಂದು ಸಾಧನೆಯನ್ನು ಗುರುತಿಸಿ ಇಲ್ಲಿ ಕರೆದಿದ್ದೀರಿ, ಕರೆದು ಒಂದು ಸನ್ಮಾನವನ್ನು ಮಾಡಿದಿರಿ. ಆ ಒಂದು ಸನ್ಮಾನಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ. ಹಾಗೆ ನಾವು ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾದಂತಹ ಗುಣಗಳು ನಾವು ಅಂಬೇಡ್ಕರ್ ಅವರಿಂದ ಕಲಿಯಬೇಕಾದದ್ದು ತುಂಬಾನೇ. ಡಾಕ್ಟರ್ ರಮೇಶ್ ಗೌಡ, ಡಾಕ್ಟರ್ ಪ್ರಕಾಶ್ ನಾಯ್ಕ್, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಏಸು ಸುಬ್ಬಣ್ಣ ಬೆಂಗಳೂರು, ಜಗದೀಪ್ ತೆಂಗೇರಿ, ಕರವೇ ಅಧ್ಯಕ್ಷ ಮಂಜುನಾಥ್ ಗೌಡ, ರಾಜು ನಾಯ್ಕ್ ಮಂಕಿ, ಜಿಪಿ ಪಾಟಣ್ಕರ್, ನೌಕರರ ಸಂಘದ ಅಧ್ಯಕ್ಷ ಅಣ್ಣಪ್ಪ ಮುಕ್ರಿ, ಜಿಟಿ ಪೈ, ನಾರಾಯಣ್ ಮುಕ್ರಿ ಇತರರು ಮಾತನಾಡಿದ್ರು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಪದಕ ವಿಜೇತ ಪಿಎಸ್ಐ ನವೀನ್ ನಾಯ್ಕ್, ಶಿಕ್ಷಕ ಪ್ರಕಾಶ್ ನಾಯ್ಕ್, ಯೋಧ ರಾಜು ನಾಯ್ಕ್, ಸುಬ್ರಾಯಗೌಡ ಇನ್ನಿತರ ಸಾಧಕರನ್ನ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಯನ್ನ ಸನ್ಮಾನಿಸಲಾಯಿತು. ಡಾಕ್ಟರ್ BR ಅಂಬೇಡ್ಕರ್ ರನ್ನ ಕೇವಲ ಒಂದು ಸಮುದಾಯದ ನಾಯಕನನ್ನಾಗಿ ಬಿಂಬಿಸುವುದು ಸರಿಯಲ್ಲ. ಅವರು ಈ ದೇಶಕ್ಕೆ ಕೇವಲ ಸಂವಿಧಾನವನ್ನಷ್ಟೇ ಅಲ್ಲ, ಪ್ರತಿಯೊಬ್ಬ ಜೀವಿಗೂ ಕೂಡ ಸಮತೆ ಮತ್ತು ಸ್ವಾತಂತ್ರ್ಯದಿಂದ ಬದುಕುವ ಹಕ್ಕನ್ನ ಕಲ್ಪಿಸಿದ್ದಾರೆ ಎಂದು ಧಾರವಾಡದ ಆರಂಭ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ನಿವೃತ್ತ ಜಂಟಿ ನಿರ್ದೇಶಕ ಸದಾಶಿವ್ ಮಿರ್ಜಿ ಹೇಳಿದರು. ಅವರು ದಾಂಡೇಲಿಯಲ್ಲಿ ಹಮ್ಮಿಕೊಂಡಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿ ಮಾತನಾಡುತ್ತಿದ್ರು. ಅಂಬೇಡ್ಕರ್ ಹೆಸರಲ್ಲಿ ಸಂಘಟನೆ ಮತ್ತು ನಾಯಕತ್ವವನ್ನ ಮುನ್ನಡೆಸುವವರು ಅವರ ಹಾಗೆಯೇ ಸರಳತೆಯ ಬದುಕನ್ನ ನಡೆಸಬೇಕೇ ಹೊರತು ವೈಭೋಗದ ಪ್ರದರ್ಶನ ನೀಡಬಾರದು. ಅದು ಮುಂದುವರೆದ್ರೆ ದಲಿತ ಸಮುದಾಯ ಉಳಿಸಿಕೊಳ್ಳುವುದು ಕಷ್ಟವಾಗುತ್ತದೆ. ಅಧಿಕಾರಿಯನ್ನ ಅಥವಾ ಇನ್ಯಾರನ್ನ ಹೆದರಿಸುವುದು, ಕೇವಲ ದಲಿತೇತರ ವಿಚಾರದಲ್ಲಿ ಹೋರಾಟ ಮಾಡುವುದಷ್ಟೇ ಸಂಘಟನೆಯ ಗುರಿಯಾಗಬಾರದು. ಸಂಘಟನೆಯ ಮೂಲಕ ದಲಿತರಿಗೆ ಸಿಗಬೇಕಾದ ನೈಜ ಸವಲತ್ತನ್ನ ಕೊಡಿಸುವ ಕೆಲಸ ಆಗಬೇಕು ಎಂದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಕುರಿತಾಗಿ ಧಾರವಾಡದ KVV ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕ್ರಮ ಸಂಯೋಜನಾಧಿಕಾರಿ ಡಾಕ್ಟರ್ MB ದಳಪತಿ ಮಾತನಾಡಿ, ಬಾಬು ಜಗಜೀವನ್ ರಾಮ್ ಬಾಲ್ಯದಿಂದಲೇ ಪ್ರತಿಭಾವಂತರು, ಸಂಘಟಕರು, ದಲಿತ ಪರ ಹೋರಾಟ ಮಾಡಿದವರು. ಅವರಿಗೆ ಪ್ರಧಾನಮಂತ್ರಿಯಾಗುವ ಅರ್ಹತೆ ಇತ್ತು, ಆದರೆ ಜಾತಿ ಕಾರಣದಲ್ಲಿ ಆ ಅವಕಾಶ ತಪ್ಪುವಂತಾಯಿತು ಎಂದು ಹೇಳಿ ಅವರ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟದ ಬಗ್ಗೆ ತಿಳಿಸಿದ್ರು. ಧಾರವಾಡ ಆಕಾಶವಾಣಿ ಕೇಂದ್ರದ ನಿವೃತ್ತ ಸಹಾಯಕ ನಿರ್ದೇಶಕರಾದ ಹೇಮಂತ್ ರಾಮಡಗಿ ಅವರು ಈ ದೇಶದ ಸಮತೆ ಸಮಗ್ರತೆಯನ್ನ ಇನ್ನೂ ಗಟ್ಟಿಯಾಗಿಸಬೇಕಾದ ಅಗತ್ಯತೆ ಇದೆ ಎಂದರು. ವೇದಿಕೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಯ ಪ್ರಾಧಿಕಾರದ ಅಧ್ಯಕ್ಷ ರಿಯಾಜ್ ಬಾಬು ಸೈಯದ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ BN ವಾಸ್ರೆ, ಜಿಲ್ಲಾ ದಲಿತ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಡಾಕ್ಟರ್ ಭೀಮಾಶಂಕರ್ ಅಜನಾಳ, ಉಪನ್ಯಾಸಕ ಜಯದೇವ್ ಸಿರಿಗೇರಿ, ಮಂಜುನಾಥ್ ಛಲವಾದಿ ನಿರೂಪಿಸಿದ್ರು. ನಗರಸಭೆ ವ್ಯವಸ್ಥಾಪಕ ಪರಶುರಾಮ್ ಶಿಂದೆ ವಂದಿಸಿದ್ರು. ವ್ಯವಸ್ಥೆ ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಜನಿಸಿರ್ತಕ್ಕಂಥವ್ರು ಬಾಬು ಜಗಜೀವನ್ ರಾಮ್. ಹಾಗಾಗಿ ಬಾಲ್ಯದಲ್ಲಿ ಶಾಲೆಗೆ ಹೋದಂಥ ಸಂದರ್ಭದಲ್ಲಿ ಕುಡಿಯುವ ನೀರಿನ ಮಡಕೆಗಳನ್ನು ಒಡೆಯುವುದರ ಮೂಲಕ ಅಸ್ಪೃಶ್ಯತೆ ಆಚರಣೆಯನ್ನು ಪ್ರತಿಭಟಿಸಿ ಅಲ್ಲಿ ಹಿಂದೂ ಪಾಣಿ, ಮುಸ್ಲಿಂ ಪಾಣಿ ಮತ್ತು ದಲಿತ ಪಾಣಿ ಅನ್ನುವಂಥದ್ದನ್ನು 3
ನೀರಿನ ವ್ಯವಸ್ಥೆಯನ್ನು ಮಾಡಿದ್ದನ್ನು ವಿರೋಧಿಸಿ ಪ್ರತಿಭಟನೆ ಮಾಡೋದ್ರ ಮೂಲಕ ಅಸ್ಪೃಶ್ಯತಾ ನಿವಾರಣೆಗೆ ಹೋರಾಟವನ್ನು ವಿದ್ಯಾರ್ಥಿ ದಿಸೆಯಿಂದಲೇ ಪ್ರಾರಂಭ ಮಾಡಿದರು. ಕಪಿಲ್ ಮುನಿ ತಿವಾರಿ ಅಂತಕ್ಕಂಥವ್ರು ಇವರಿಗೆ ಶಿಕ್ಷಕರು. ಅವರೊಂದು ಒಳ್ಳೆಯ ಸಂಸ್ಕಾರ ಕೊಟ್ಟರು. ಆ ಸಂಸ್ಕಾರದ ಮೂಲಕ ಮುಂದೆ ಆ ಕಾಲದ ಒಬ್ಬ ಪಂಡಿತ ಮದನ್ ಮೋಹನ್ ಮಾಳವೀಯ ಅವರ ಒಂದು ಸಂಪರ್ಕಕ್ಕೆ ಜಗಜೀವನ್ ರಾಮ್ರವರು ಬರ್ತಾರೆ. ವಿದ್ಯಾರ್ಥಿ ದಿಸೆಯಲ್ಲಿರುವಾಗಲೇ ಒಬ್ಬ ಅತ್ಯುತ್ತಮ ವಿಚಾರವಾದಿ ಜಗಜೀವನ್ ರಾಮ್, ಒಬ್ಬ ಸಂಘಟಕ, ಒಬ್ಬ ಅತ್ಯುತ್ತಮ ಭಾಷಣಕಾರ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಸಮಾಜ ನಿರ್ಮಾಣ ಸಾಧ್ಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಕರ್ನಾಟಕ ಸರ್ಕಾರ ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಯೋಜಿಸಲಾಗಿದ್ದ ಕರ್ನಾಟಕ ಬಹುಮುಖ ಪರಂಪರೆಯನ್ನ ಪ್ರತಿನಿಧಿಸುವ ಕನ್ನಡ ಸಾಮರಸ್ಯದ ನೆಲೆಗಳ 41 ಕೃತಿಗಳ ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಕನ್ನಡ ಸಾಮರಸ್ಯ ನೆಲೆ ಯೋಜನೆಯಡಿ 100 ಪುಸ್ತಕಗಳನ್ನು ಹೊರತರಲು ಉದ್ದೇಶಿಸಿದ್ದು, ಉಳಿದ 59 ಪುಸ್ತಕಗಳು ಸಹ ಶೀಘ್ರ ಬಿಡುಗಡೆಯಾಗಲಿದ್ದು, ಇಂದು ಬಿಡುಗಡೆಯಾಗಲಿರುವ ಎಲ್ಲವೂ ಯೋಗ್ಯವಾದ ಪುಸ್ತಕಗಳಾಗಿವೆ. ಬಸವ, ಬಾಬಾ ಸಾಹೇಬ್ ಅಂಬೇಡ್ಕರ್, ಬುದ್ಧನಿಂದ ಹಿಡಿದು ಅನೇಕರು ಸಮಾಜ ಸುಧಾರಣೆ ಮಾಡಲು ಪ್ರಯತ್ನಿಸಿದ್ದಾರೆ. ಸಂವಿಧಾನ ಜಾರಿಯಾದ ನಂತರ ಸಮಾಜದ ಸುಧಾರಣೆಯಲ್ಲಿ ವೇಗ ಹೆಚ್ಚಿದೆಯಾದರೂ ಸಾಮಾಜಿಕ ವ್ಯವಸ್ಥೆ 100ಕ್ಕೆ 100 ಬದಲಾವಣೆಯಾಗಿಲ್ಲ ಎಂದರು. ಬಸವಣ್ಣ ಹೇಳಿದ ಇವ ನಮ್ಮವ ಎನ್ನುವ ಭಾವನೆ ಎಲ್ಲರಲ್ಲಿ ಇರಬೇಕು. ಜಾತಿ ವ್ಯವಸ್ಥೆಯನ್ನ ಗಟ್ಟಿ ಮಾಡಲೆಂದೇ ಮನುವಾದ ಎಂಬ ವರ್ಗವಿದೆ. ಕರ್ಮ ಸಿದ್ಧಾಂತವನ್ನ ವಿದ್ಯಾವಂತರು ನಂಬುವುದು ನಮ್ಮ ಸಮಾಜದ ದೊಡ್ಡ ದುರಂತ ಎಂದರು. ಯುವಕರಲ್ಲಿ ಮಾನವೀಯತೆ ಹೆಚ್ಚಾಗಬೇಕೆನ್ನುವ ನಿಟ್ಟಿನಲ್ಲಿ ಇಂದು ಬಿಡುಗಡೆಯಾಗಿರುವ ಪುಸ್ತಕಗಳು ಪ್ರಯೋಜನಕಾರಿಯಾಗಲಿವೆ. ಇವು ಯುವ ಜನರನ್ನ ತಲುಪದೆ ಹೋದ್ರೆ, ಅದರಿಂದ ಬದಲಾವಣೆಯಾಗದೆ ಹೋದ್ರೆ ಅದರ ಉದ್ದೇಶ ಸಫಲವಾಗುವುದಿಲ್ಲ ಎಂದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಪೊನ್ನಣ್ಣ, ಶಾಸಕ ರಿಜ್ವಾನ್ ಅರ್ಷದ್, ಸಾಹಿತಿ ಬರಗೂರು ರಾಮಚಂದ್ರಪ್ಪ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಬಿಳಿಮಲೆ, ಮೇಲ್ಮನೆ ಸದಸ್ಯ ಬೋಜೇಗೌಡ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರ್ಯದರ್ಶಿ ಮಂಜುನಾಥ್ ಉಪಸ್ಥಿತರಿದ್ದರು. ಜಾತಿಗಳಿದ್ರೂ ಕೂಡ ಮನುಶಾಸ್ತ್ರನೇ ಆಧಾರವಾಗಿದ್ದದ್ದು. ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಶಾಸ್ತ್ರವನ್ನು ಸುಟ್ಟಾಕರು. ಬಹಳ ಪ್ರಯತ್ನ ಮಾಡಿ ಆಮೇಲೆ ಸುಟ್ಟಾಕರು. ಆಮೇಲೆ ಬೌದ್ಧ ಧರ್ಮವನ್ನು ಕೂಡ ಸೇರ್ಕೊಂಡ್ರು. ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಹಳ ಜನ ನಮ್ಮ ಸಮಾಜವನ್ನ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಇವತ್ತಿನಿಂದಲ್ಲ, ಸುಮಾರು 8ನೇ ಶತಮಾನದಿಂದ ಇವತ್ತು 8ನೇ ಶತಮಾನದಲ್ಲಿ ಕವಿರಾಜ ಮಾರ್ಗ ಆಯ್ತಲ್ಲ, 8ನೇ ಶತಮಾನ ಅಲ್ಲ, 9ನೇ ಶತಮಾನ, ಆಗ ಹೇಳಿದ್ರು, ಅವತ್ತಿನಿಂದ ಇವತ್ತಿನವರೆಗೂ ನಡೀತಲೇ ಇದೆ ಪ್ರಯತ್ನಗಳು. ನಮ್ಮ ಸಂವಿಧಾನ ಆದಮೇಲೆ ಸ್ವಲ್ಪ ಅದಕ್ಕೆ ವೇಗ ಹೆಚ್ಚಿದೆ. ಆದರೂ ವ್ಯವಸ್ಥೆ ಇದೆಯಲ್ಲ, ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್.
ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.